ಒಂದು ಎರಡು ಯೋಜನೆಗಳ ಕುರಿತು ಈಗಾಗಲೇ ಎಲ್ಲ ದಾಖಲಾತಿಗಳ ಪ್ರಕಾರ ಅವರು ಏನು ಪರಿಶೀಲನೆ ಮಾಡ್ಯಾರ. ದಾಖಲಾತಿಗಳು ಕೂಡ ಗ್ರಾಮ ಪಂಚಾಯತಿಗೆ ಬಂದು ಪರಿಶೀಲನೆ ಮಾಡಿ ತದನಂತರ ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಕೂಡ ಮಾಡಿದ್ದಾರೆ. ಅದರ ಪ್ರಕಾರ ಅವರು ಕೂಡ ಈ ಒಂದು ಸಭೆಗೆ ತಿಳಿಸಿ ಹೇಳ್ತಾರೆ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತು ಕೇಳಬೇಕಾಗಿ ಈ ಸಭೆಯಲ್ಲಿ ಆಗಮಿಸಿರುವಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ತಮ್ಮ ಕೌಲ್ಗಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯ ಉದ್ದೇಶ ಅಂತ ಹೇಳಬೇಕಂತಂದರೆ, ಸರ್ಕಾರದಿಂದ ಬಿಡುಗಡೆ ಆಗಿರ್ತಕ್ಕಂಥ ಹಣ ಆರ್ಥಿಕ ವರ್ಷದಲ್ಲಿ 2023-24ನೇ ಸಾಲಿನಲ್ಲಿ ಖರ್ಚಾಗಿರ್ತಕ್ಕಂಥದ್ದು ನರೇಗಾ ಮತ್ತು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಪ್ರತಿಯೊಂದರೂ ಕೂಡ ಕಾಮಗಾರಿ ಮತ್ತು ವಿಸಿಟ್ ಮಾಡಿ ಫೈಲ್ ಚೆಕ್ ಮಾಡಿ ಅದ್ರ ಬಗ್ಗೆ ನಾವು ವರದಿಯನ್ನು ಸಿದ್ಧಪಡಿಸಿ ಕೊನೆಯ ದಿನದಂದು ಎಲ್ಲ ಗ್ರಾಮಸ್ಥರ ಎದುರುಗಡೆಯನ್ನು ನಮ್ಮ ವರದಿಯನ್ನು ಮಂಡನೆ ಮಾಡ್ತಕ್ಕಂಥದ್ದು ಒಂದು ಸಾಮಾಜಿಕ ಪರಿಶೋಧನೆ, ಒಂದು ಗ್ರಾಮ ಸಭೆ ಅಂತ ಹೇಳಿ ಇರ್ತಕ್ಕಂಥದ್ದು. ಇದೇ ರೀತಿ ಪರಿಶೀಲನೆ ಸುಮಾರು ಒಂದು ಆಫೀಸ್ ಲೆವೆಲ್ ಇದ್ದಿರ್ತವೆ. ಅವು ಎಲ್ಲ ಆಫೀಸ್ ಲೆವೆಲ್ ಒಂದು ಪರಿಶೀಲನೆ ಬೇರೆ, ಒಂದು ಸಾಮಾಜಿಕ ಪರಿಶೀಲನೆ ಅಂದರೆ ಜನರ ಜೊತೆಗೆ ಜನರ ಎದುರುಗಡೆನೆ ಓದಿ ಹೇಳ್ತಕ್ಕಂಥದ್ದು. ಬೇರೆ ಬೇರೆ ಪರಿಶೀಲನೆಗಳು ದಾಖಲಾತಿಗಳನ್ನು ನೋಡಿಕೊಂಡು ದಾಖಲಾತಿ ಪ್ರಕಾರ ಬರ್ಕೊಂಡು ಹೋಗಿ ಮೇಲಧಿಕಾರಿಗೆ ಅವ್ರ ವರದಿಯನ್ನು ಸಲ್ಲಿಸ್ತಕ್ಕಂಥದ್ದು ಇರ್ತವೆ. ನಮ್ದು ಹಾಗಿಲ್ಲ, ಜನರು ಒಂದು ಸಮ್ಮುಖದಲ್ಲೇ ಮಾಡ್ತಕ್ಕಂಥದ್ದು ಒಂದು ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು. ನರೇಗಾ ಯೋಜನೆ ಅಡಿಯಲ್ಲಿ ತಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಆಗಿರ್ತಕ್ಕಂಥ ಒಟ್ಟು ಕಾಮಗಾರಿಗಳು 166 ಕಾಮಗಾರಿಗಳು ಮತ್ತು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಆಗಿರ್ತಕ್ಕಂಥದ್ದು ಮುಂದೆ ಹೇಳ್ತಾ ಇದ್ದೀನಿ. ಕೌಲ್ಗಾ ಗ್ರಾಮ ಪಂಚಾಯತಿಯಲ್ಲಿ ಕೌಲ್ಗಾ ಗ್ರಾಮದಲ್ಲಿ ಮನೆ ನಿರ್ಮಾಣಕ್ಕಾಗಿ NMR ಹಾಕಿರ್ತಕ್ಕಂಥದ್ದು 29 ಮನೆಗಳಿಗೆ ಒಂದು NMR ಹಾಕಿರ್ತಕ್ಕಂಥದ್ದು. ಮನೆಗಳಂದರೆ ಬೇರೆ ಬೇರೆ ಯೋಜನೆಗಳಲ್ಲಿ ಹೊಸ ವಸತಿ, ಅಂಬೇಡ್ಕರ್ ವಸತಿ, ಈ ರೀತಿ ಯೋಜನೆಗಳಲ್ಲಿ ತಮ್ಮ ಫಲಾನುಭವಿ ಆಯ್ಕೆ ಮಾಡಿ ಮನೆಗಳು ಒಂದು ಮಂಜೂರಾಗಿರ್ತವೆ. ಅದಕ್ಕೆ ಆ ಮನೆ ಕಟ್ಟಡಕ್ಕೆ ಹೆಲ್ಪ್ ಆಗಲಿ ಅನ್ನೋದೊಂದು ಉದ್ದೇಶದಿಂದ ಸರ್ಕಾರ ಒಂದು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನೇಮಾವಳಿ ಪ್ರಕಾರ ಒಂದು 90 ದಿನ ಮಾನವ ದಿನಗಳು ಹಾಕಬೇಕಂತ ಒಂದು ನೇಮಾವಳಿ ಇರೋದ್ರಿಂದ ಆ ಥರ ಮನೆಗಳಿಗೆ 29 ಮನೆಗಳಿಗೆ ಒಂದು NMR ಹಾಕಿರ್ತಕ್ಕಂಥದ್ದು. ಅದರಂತೆ ಬದು ನಿರ್ಮಾಣ 40 ಕಾಮಗಾರಿಗಳು ಆಗಿರ್ತಕ್ಕಂಥದ್ದು. ಕೌಲ್ಗಾ ಗ್ರಾಮದಲ್ಲಿ ಖೋಖೋ ಆಟದ ಮೈದಾನ 2 ಆಗಿರ್ತಕ್ಕಂಥದ್ದು, ಸ್ಮಶಾನ ಅಭಿವೃದ್ಧಿ 1, CC ರಸ್ತೆ 6, ಕೆರೆ ಉಳೆತ್ತದು 2, ಭಾಗಟ್ಟು 1 ಹೇಳ್ಬೇಕು. ಆಮೇಲೆ ಬೋರ್ವೆಲ್ ಇಂಗುಗುಂಡಿ 3, ನಾಲಾ ಉಳೆತ್ತದು 5, ಬಚ್ಚಲಗುಂಡಿ ಯಾವುದು ಆಗಿರೋದಿಲ್ಲ, ಕಚ್ಚಾ ರಸ್ತೆ 8, CC ಚರಂಡಿ 11 ಕಾಮಗಾರಿಗಳು, ಒಟ್ಟು 107 ಕಾಮಗಾರಿಗಳು ತಮ್ಮ ಕೌಲ್ಗಾ ಗ್ರಾಮದಲ್ಲಿ ಆಗಿರ್ತಕ್ಕಂಥ. ಅದರ ಕಡೆಗೆ ಅವರು ಜಳಕಿಕೆ ಮತ್ತು ಕೌಲ್ಗಾ ಗ್ರಾಮದಲ್ಲಿ 2 ಗ್ರಾಮದಲ್ಲಿ ಸೇರಿಬಿಟ್ಟು ಆಗಿರ್ತಕ್ಕಂಥ 107 ಕಾಮಗಾರಿಗಳು ಮತ್ತು ಜಳಕಿ ಬಿ ಮನೆ ನಿರ್ಮಾಣಕ್ಕಾಗಿ 2 ಮತ್ತು ಬದು ನಿರ್ಮಾಣ 6, ಸ್ಮಶಾನ ಅಭಿವೃದ್ಧಿ ಇಲ್ಲ, CC ರಸ್ತೆ 6 ಮತ್ತು ಬಾವಿ ಉಳೆತ್ತದು 1, ಕೆರೆ ಉಳೆತ್ತದು 1, ಬೋರ್ವೆಲ್ ರಿಚಾರ್ಜ್ ಬಿಟ್ 1 ಮತ್ತು ಬಚ್ಚಲಗುಂಡಿ 34, ಕಚ್ಚಾ ರಸ್ತೆಗಳು 5, CC ಚರಂಡಿ 1, 59 ಕಾಮಗಾರಿಗಳು ಜಳಕಿಕೆಯಲ್ಲಿ ಒಂದು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಆಗಿರ್ತಕ್ಕಂಥದ್ದು. ಒಟ್ಟು 166 ಕಾಮಗಾರಿಗಳು ಆರ್ಥಿಕ ವರ್ಷದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಸೂಚನೆ ಮಾಡಿರ್ತಕ್ಕಂಥದ್ದು. ಈ 166 ಕಾಮಗಾರಿಗಳಿಗೆ ಕೂಲಿಗಾಗಿ ಲೇಬರ್ಗೆ ಖರ್ಚಾಗಿರ್ತಕ್ಕಂಥದ್ದು ಕೂಲಿ ಕಾರ್ಮಿಕರಿಗೆ 42,66,215 ರೂಪಾಯಿ ಕೂಲಿ ಕಾರ್ಮಿಕರಿಗೆ ಕೂಲಿ ಅಮೌಂಟ್ ಹಾಕಿರ್ತಕ್ಕಂಥದ್ದು ಆರ್ಥಿಕ ವರ್ಷದಲ್ಲಿ. ಅದರಂತೆ ಸಾಮಗ್ರಿಗಾಗಿ ಖರ್ಚು ಮಾಡಿರ್ತಕ್ಕಂಥದ್ದು. ಸಾಮಗ್ರಿ ಅಂದರೆ ಈ ಕಚ್ಚಾ ರಸ್ತೆ ಮಾಡ್ತಾರೆ, ಅದಕ್ಕೆ ಎಲ್ಲ ಮಾಡಿ ಗಚ್ಚುಗಳು ಹೊಡೆಯೋದಾಗಿರಲಿ ಅಥವಾ ಕಂಕರ್ ಹಾಕೋದಾಗಿರಲಿ, ಆ ಥರ ಸಾಮಗ್ರಿಗಾಗಿ ಖರ್ಚು ಮಾಡಿರ್ತಕ್ಕಂಥದ್ದು. CC ಚರಂಡಿ ಅಂದರೆ ಸಿಮೆಂಟು, ಕಂಕರು, ಈ ಥರ ಎಲ್ಲ ಒಂದು ಮೆಟಲ್ ಖರ್ಚು ಮಾಡಿರ್ತಕ್ಕಂಥದ್ದು 34,42,664 ರೂಪಾಯಿ ಒಟ್ಟು ಸಾಮಗ್ರಿಗಾಗಿ ಖರ್ಚಾಗಿರ್ತಕ್ಕಂಥದ್ದು ಆರ್ಥಿಕ ವರ್ಷದಲ್ಲಿ. ಸಾಮಗ್ರಿ ಮತ್ತು ಕೂಲಿ 2 ಸೇರ್ಬಿಟ್ರೆ 77,08,879 ರೂಪಾಯಿ ಖರ್ಚು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಟ್ಟಾರೆಯಾಗಿ ಒಂದು ಆರ್ಥಿಕ ವರ್ಷದ ಖರ್ಚು ಆಗಿರ್ತಕ್ಕಂಥದ್ದು.
ಇದರಂತೆ ಇದು ಗ್ರಾಮ ಪಂಚಾಯತಿಯಲ್ಲಿ ಆಗಿರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಕೂಡ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾಮಗಾರಿಗಳನ್ನು ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಅರಣ್ಯ ಇಲಾಖೆ ಕಾಮಗಾರಿನೂ ಕೂಡ ಒಂದು ಕಾಮಗಾರಿ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿರ್ತಾರೆ. ಅದಕ್ಕೂ ಕೂಡ 5,71,793 ರೂಪಾಯಿ ಕೂಲಿಗಾಗಿ ಖರ್ಚು ಮಾಡಿರ್ತಕ್ಕಂಥದ್ದು, ಸಾಮಗ್ರಿಗಾಗಿ 3,76,585 ರೂಪಾಯಿ. ಅಂದ್ರೆ ಅರಣ್ಯ ಇಲಾಖೆಯಲ್ಲಿ ಗುಂಡಿ ತೋಡ್ಬಿಟ್ಟು ಗುಂಡಿ ತೋಡ್ಲಿಕ್ಕೆ ಗುಂಡಿಗಾಗಿ ಖರ್ಚು ಮಾಡಿರ್ತಕ್ಕಂಥದ್ದು ಮತ್ತು ಸಾಮಗ್ರಿ ಅಂತಂದ್ರೆ ಸಸಿಗಳನ್ನು ಖರೀದಿ ತರ್ತಕ್ಕಂಥದ್ದು, ಸಸಿಗಳನ್ನು ತಂದು ನಡೆಸ್ತಕ್ಕಂಥದ್ದು, ಅದಕ್ಕೆ ಖರ್ಚು ಮಾಡಿರ್ತಕ್ಕಂಥದ್ದು. ಆಮೇಲೆ ಪಂಚಾಯತ್ ರಾಜ್ ಇಲಾಖೆ ಜಡಕಿ ಕೇದಲ್ಲಿ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಶೌಚಾಲಯ ನಿರ್ಮಾಣ ಮಾಡಿರ್ತಾರೆ. ಅವರು ಕೂಲಿಗಾಗಿ ಖರ್ಚು ಮಾಡಿರ್ತಕ್ಕಂಥದ್ದು 41,080 ರೂಪಾಯಿ, ಸಾಮಗ್ರಿಗಾಗಿ ಖರ್ಚು ಮಾಡಿರ್ತಕ್ಕಂಥದ್ದು 2,46,800 ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದು. ಅದರಂತೆ ಕೃಷಿ ಇಲಾಖೆಯಲ್ಲಿ ಕೂಡ ಖರ್ಚು ಮಾಡಿದ್ದಾರೆ. ಎಲ್ಲ ಕಾಮಗಾರಿ ಸೇರ್ಬಿಟ್ಟು ಕೃಷಿ ಇಲಾಖೆಗೆ ಬಂದ್ಬಿಟ್ರೆ ಕಾಮಗಾರಿಗಳು ಬದು ನಿರ್ಮಾಣ, ಕೃಷಿ ಹೊಂಡ ಎರಡೇ ಕಾಮಗಾರಿಗಳು ಈ ರೀತಿ ನಿರ್ಮಾಣ ಆಗಿರ್ತಾವ. 12,77,108 ರೂಪಾಯಿ ಕೃಷಿ ಇಲಾಖೆದು ಖರ್ಚಾಗಿರ್ತಕ್ಕಂಥದ್ದು. ಇಲ್ಲಿ ನಾವು ಕಂಡುಕೊಂಡಂಗೆ ವರದಿ ಪ್ರಕಾರ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಿಂತಲೂ ಒಂದು ಕೃಷಿ ಇಲಾಖೆ ಕಡೆಯಿಂದ ಹೆಚ್ಚಿನ ಒಂದು ಕಾಮಗಾರಿಗಳಾಗಿದ್ದಾವೆ. ಒಂದು ಬದು ನಿರ್ಮಾಣ ಮತ್ತು ಕೃಷಿ ಹೊಂಡ ಕಾಮಗಾರಿಗಳು ರೈತರು ವೈಯಕ್ತಿಕವಾಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇದು ಒಂದು ಖುಷಿ ಸಂಗತಿ. ಅಂದ್ರೆ ಜನರು ತಮ್ಮ ವೈಯಕ್ತಿಕವಾಗಿ ತಮ್ಮ ಹೊಲಗಳಿಗೆ ಒಂದು ಗಮನ ಹರಿಸಿ ನಾವು ಬದು ನಿರ್ಮಾಣ ಕೃಷಿ ಹೊಂಡ ಮಾಡಿಕೊಂಡ್ರೆ ಒಂದು ಜಲಮಟ್ಟ ಅಂತರ್ಜಲ ಮಟ್ಟ ಹೆಚ್ಚಿಸ್ತದೆ, ನಮ್ಗೆ ಅನುಕೂಲ ಆಗ್ತದೆ ಅನ್ನೋದು ಒಂದು ಉದ್ದೇಶ ತಿಳುವಳಿಕೆ ಅವರಲ್ಲಿ ಇರೋದ್ರಿಂದ ಒಂದು ಸರ್ಕಾರಿ ಕಚೇರಿಗೆ ತಿರುಗಾಡಿ ತಮ್ಮ ಹಕ್ಕುಗಳನ್ನು ತಮ್ಮ ಸಿಗ್ತಕ್ಕಂಥ ಒಂದು ಸವಲತ್ತುಗಳನ್ನು ಪಡ್ಕೊಂಡಿದ್ದಾರೆ. ಸುಮಾರು 12,77,108 ರೂಪಾಯಿ ಖರ್ಚು ಮಾಡಿದ್ದಾರೆ. ಇಂಡಿವಿಜುವಲ್ ಆಗಿ ರೈತರಿಗೆ ಬರೀ ಕೂಲಿಗಾಗಿ ಖರ್ಚಾಗಿರ್ತದೆ.